ಕಟ್ಟಡ ನಿರ್ಮಿಸುತ್ತಿರುವುದರಿಂದ ಮನೆಗಳು ಬಿರುಕು ಬಿಟ್ಟಿರುವ ಕೇಸ್ಗೆ ಸಂಬಂಧಪಟ್ಟಂತೆ ರಾಮಣ್ಣ ಗಾರ್ಡನ್ ಸ್ಲಂ ಪ್ರದೇಶಕ್ಕೆ ಮೇಯರ್ ಜಿ ಪದ್ಮಾವತಿ ಭೇಟಿ ನೀಡಿದರು. ಬಿಬಿಎಂಪಿ ಮೇಯರ್ ಜಿ ಪದ್ಮಾವತಿ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಬಿಲ್ಡರ್ ಹಾಗೆ ಅಧಿಕಾರಿಗಳ ಲೋಪ ಕಂಡು ಬಂದರೆ ನಿರ್ದಾಕ್ಷಿಣ್ಯ ಹಾಗೆ ಕಠಿಣ ಕ್ರಮವನ್ನ ಕೈಗೊಳ್ತೀವಿ ಅಂತ ಹೇಳಿ ಸ್ಥಳ ಪರಿಶೀಲನೆ ಬಳಿಕ ಮೇಯರ್ ಜಿ ಪದ್ಮಾವತಿ ಹೇಳಿಕೆ ನೀಡಿದ್ದಾರೆ. ಬೆಂಗಳೂರಿನ ಸುಧಾಮನಗರ ಬಳಿ ರಾಮಣ್ಣ ಗಾರ್ಡನ್ ಸ್ಲಂನಲ್ಲಿ ಮನೆಗಳು ಬಿರುಕು ಬಿಟ್ಟಿತ್ತು. ಅದರ ಪರಿಶೀಲನೆಯನ್ನ ಮೇಯರ್ ನಡೆಸಿದ್ದಾರೆ. ಕಾರ್ಪೊರೇಟರ್ ಮತ್ತೆ ಎಂಎಲ್ಎ ಎಲ್ಲ ಕೂಡ ಬಂದು ನೋಡಿದ್ದಾರೆ. ವಸ್ತು ಪರಿಸ್ಥಿತಿನ ನಾವೆಲ್ಲ ಕೂಡ ಅವರು ಕೂಡ ಅರ್ಥ ಮಾಡ್ಕೊಂಡು ಇಲ್ಲಿ ಸ್ಥಳೀಯವಾಗಿ ನಾವು ಇನ್ಸ್ಪೆಕ್ಷನ್ ಮಾಡಿದಂಥ ಸಮಯದಲ್ಲಿ ನಮಗೆ ಕಾಣಿಸುವಂಥದ್ದು ಏನಾಗಿದೆ, ಅವರು ಕಾನೂನು ಪ್ರಕಾರ 2 ಬೇಸ್ಮೆಂಟು 1 ಗ್ರೌಂಡ್ +3ಗೆ ಅಪ್ಲೈ ಮಾಡ್ಕೊಂಡಿದ್ದಾರೆ. ಗ್ರೌಂಡು ಮತ್ತು 2 ಬೇಸ್ಮೆಂಟು +3ಗೆ ಅಪ್ಲಿಕೇಶನ್ ಹಾಕಿಕೊಂಡು ಅದು ಲೋನು ಸ್ಯಾಂಕ್ಷನ್ ಮಾಡಿ ಇಟ್ಕೊಂಡಿದ್ದಾರೆ. ಸೊ ಅದ್ರ ಪ್ರಕಾರ ಅವರು ಕಟ್ಕೊಂಡಿದ್ದಾರೆ. ಜೊತೆಯಲ್ಲಿ ಕಟ್ಟುವಂಥ ಸಮಯದಲ್ಲಿ ಸುತ್ತ ಒಂದು ಗೋಡೆ ಭದ್ರತೆ ಮಾಡ್ಕೊಳ್ಳೋದಕ್ಕೆ ಒಂದು ಪೈಲ್ ಫೌಂಡೇಶನ್ ಅಂತ ಒಂದು ಮಾಡ್ತಾರೆ, ಅದನ್ನು ಕೂಡ ಮಾಡಿದ್ದಾರೆ. ಬಟ್ ಪೈಲ್ ಫೌಂಡೇಶನ್ ಮಾಡಿರೋಂಥ ಜಾಗದಲ್ಲಿ ಒಂದು ಪಕ್ಕದಲ್ಲಿ ಒಂದು ಜಾಗದಲ್ಲಿ ಒಂದು ಸ್ವಲ್ಪ ಕುಸಿತ ಆಗಿದೆ. ಕುಸಿತ ಆಗಿರೋದ್ರಿಂದ ಪಕ್ಕದಲ್ಲಿರ್ತಕ್ಕಂಥ ಹಳೆ ಮನೆಗಳು ಕುಸಿದು ಬಿದ್ದಿದೆ. ಬಟ್ ಹಾಗಾಗಿ ಇದಕ್ಕೆ ಕೂಡಲೇ ಪೈಲ್ ಫೌಂಡೇಶನ್ ಅಂತ ಸೊ ಅದು ಕುಸಿದು ಬಿದ್ದಿರೋದ್ರಿಂದ ಈಗಾಗಲೇ ಅದನ್ನು ಫಸ್ಟ್ ಭದ್ರತೆಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಮಾತನ್ನ ಹೇಳಿದ್ದೀವಿ. ಫಸ್ಟ್ ಪೈಲ್ ಫೌಂಡೇಶನ್ ಏನಿದೆ ಕಂಟಿನ್ಯೂ ಮಾಡಬೇಕು ಮತ್ತು ರಿಟೈನಿಂಗು ಸ್ಟೆಬಿಲೈಸ್ ಕೊಡಬೇಕು. ಸ್ಟೆಬಿಲೈಸೇಷನ್ ಆದಮೇಲೆ ನಂತರ ಅವ್ರು ಪ್ಲಾನ್ ಪ್ರಕಾರ ಕಟ್ಟಿದ್ದಾರೆ ಏನಂತೇಳಿ ನಮ್ಮ ಅಧಿಕಾರಿಗಳು ಎಲ್ಲ ಕೂಡ ಇನ್ಸ್ಪೆಕ್ಷನ್ ಮಾಡಿ ಪ್ಲಾನ್ ಪ್ರಕಾರ ನಮ್ಮ ಕಾನೂನು ಟೌನ್ ಪ್ಲಾನಿಂಗ್ ಪ್ರಕಾರ ಕಾನೂನು ಆ್ಯಕ್ಟ್ ಪ್ರಕಾರ ಏನಾದರೂ ಅವರು ಉಲ್ಲಂಘನೆ ಮಾಡಿದರೆ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳೋದಾಗಲೇ ಅದನ್ನು ಮಾಡ್ಬೋದು.